ಫೈನಲಿ ಸ್ಯಾಮ್ಸಂಗ್ S24 ಅಲ್ಟ್ರಾನ ಅಂತಮ್ಮ ಸ್ಯಾಮ್ಸಂಗ್ S25 ಅಲ್ಟ್ರಾ ಕೂಡ ಬಂತು ನೋಡಿ. ಆದ್ರೆ ನಾನು ಕನ್ಫ್ಯೂಸ್ ಆಗ್ತಿರೋದು ಇದ್ರಲ್ಲಿ ಅಣ್ಣ ಯಾವುದು ತಮ್ಮ ಯಾವುದು ಅಂತಾನೆ ಗೊತ್ತಾಗ್ತಿಲ್ಲ. ಎಸ್ ಫ್ರೆಂಡ್ಸ್, ಈ ಬ್ರ್ಯಾಂಡ್ ನ್ಯೂ ಸ್ಯಾಮ್ಸಂಗ್ ಗ್ಯಾಲಕ್ಸಿ S25 ಅಲ್ಟ್ರಾ ನಮಗೆ ಸ್ಯಾಮ್ಸಂಗ್ ಅವರೇ ವಿಡಿಯೋ ಮಾಡಕ್ಕೆ ಕಳ್ಸಿಕೊಡಿದ್ರೆ ಈ ಸ್ಮಾರ್ಟ್ ಫೋನ್ ಬಗ್ಗೆ ಏನಿದ್ರು ಸ್ಟೇಟ್ ಫಾರ್ವರ್ಡ್ ಆಗಿ ನಾನು ಟೆಸ್ಟ್ ಮಾಡುವಾಗ ನನ್ನ ಪ್ರಾಮಾಣಿಕ ಅನಿಸಿಕೆಯನ್ನ ನಿಮಗೆ ಕ್ಲಿಯರ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಇಷ್ಟಲ್ಲೇ ಈ ಫೋನ್ ಅನ್ಬಾಕ್ಸ್ ಆದ ತಕ್ಷಣ ಮತ್ತೆ 2 ದಿನದೊಳಗೆ ಈ ಫೋನ್ ಸ್ಯಾಮ್ಸಂಗ್ ಅವರು ರಿಟರ್ನ್ ತಗೊಂಡು ಹೋಗ್ತಾರೆ. ಅದೇ ಪೇಡ್ ಅಥವಾ ಕೊಲಾಬರೇಷನ್ ವಿಡಿಯೋ ಅಲ್ಲ. ಸೊ ಸದ್ಯಕ್ಕೆ ಈ ಫೋನ್ ಅನ್ಬಾಕ್ಸ್ ಮಾಡಂತೆ. ಸೊ ಮೊದಲಾಗಿ ಬಾಕ್ಸ್ ಹಾಕೋದು ಈ ರೀತಿಯಾಗಿದೆ. ಓಹೋ, ನಾನು ಮತ್ತೊಂದು ವಿಷಯ ಹೇಳೋದು ಮರ್ತೋಗಿದ್ದೆ. ನೀವು ಚಾನಲ್ ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಎಲ್ಲ ಮಾಡಿ, ಲೈಕು ಕಮೆಂಟ್ ಅಂತೂ ಆಲ್ರೆಡಿ ಮಾಡಿರ್ತೀರಾ. ಈ ಸರ್ತಿ ಸ್ವಲ್ಪ ಬಾಕ್ಸ್ ಡಿಫ್ರೆಂಟ್ ಡಿಸೈನ್ ಮಾಡಿದ್ದಾರೆ. ಸೊ ಇಲ್ಲಿ ಫ್ರೇಮ್ಸ್ಗಳು ಮತ್ತು ಕ್ಯಾಮ್ರಾ ಮತ್ತು ಈ ಎಸ್ ಪೆನ್ ಕಾಣಿಸ್ತಾ ಇದೆ ಮತ್ತು ಸ್ವಲ್ಪ ಗ್ರೇ ಕಲರ್ ಅಲ್ಲಿ ಬಾಕ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಈ ಸೈಡ್ಗೂ ಕೂಡ ಗ್ಯಾಲಕ್ಸಿ S25 ಅಲ್ಟ್ರಾ ಅಂತ ಇದೆ. ಸೊ ನನ್ನ ಹತ್ರ 256 GB ವೇರಿಯಂಟ್ ಒಂದಿಗೆ ಟೈಟೇನಿಯಂ ಸಿಲ್ವರ್ ಬ್ಲೂ ಕಲರ್ ನ ಕೊಟ್ಟಿದ್ದಾರೆ. ಈ ಸೀಲ್ ನ ಬ್ರೇಕ್ ಮಾಡೋಣ. ಓಕೆ, ಎಸ್, ಓಹೋ ಎಸ್, ಓಪನ್ ಮಾಡಿದ ತಕ್ಷಣ ಆಸ್ ಯೂಶುವಲ್ ಇಲ್ಲಿ ಒಳಗಡೆ ಒಂದು ಬಾಕ್ಸ್ ಇದೆ. ಎಸ್, ಇದ್ರ ಒಳಗಡೆ ಒಂದು ಸಿಮ್ ಎಜೆಕ್ಟರ್, ಕ್ವಿಕ್ ಸ್ಟಾರ್ಟ್ ಗೈಡ್, ಮತ್ತೊಂದು ಟೈಪ್ C to C ಕೇಬಲ್. ಇನ್ನು ಇದು ನಮ್ಮ ಮೇನ್ ಫೋನ್. ಓಹೋ, ಏನು ಸ್ಟೈಲಿಶ್ ಆಗಿ ನಿಲ್ಸ್ತಾ ಇದೆ ಇಲ್ಲಿಂದಾನೆ. ಓ ಮೈ ಗಾಡ್, ತುಂಬ ಲೈಟ್ ವೇಟ್ ಕೂಡ ಇದೆ. ಈ ಪ್ಲಾಸ್ಟಿಕ್ ತೆಗೆಯೋಣ. ಓ ಮ್ಯಾನ್, ಎಸ್, ನಾನೊಬ್ಬ ಲಾಸ್ಟ್ 8-9 ತಿಂಗಳಿಂದ S24 ಅಲ್ಟ್ರಾ ಯೂಸ್ ಮಾಡ್ತಿದ್ದೀನಿ. ಅದನ್ನ ನೋಡಿ ಇದನ್ನ ಕೈ ಹಿಡ್ಕೊಂಡ ತಕ್ಷಣ ಲೈಕ್ ತುಂಬಾ ಡಿಫ್ರೆಂಟ್ ಫೀಲ್ ಆಗ್ತಿದೆ. ಸೊ ಸದ್ಯಕ್ಕೆ ಈ ಫೋನ್ನ ಫಸ್ಟ್ ಬೂಟ್ ಮಾಡಿಬಿಟ್ಟು ಇರುವಂಥ ಕ್ಯಾಮ್ರಾ, ಬ್ಯಾಟ್ರಿ, ಪ್ರೊಸೆಸರ್ ಪ್ರತಿಯೊಂದನ್ನ ಇನ್ ಡೀಟೇಲ್ ಚೆಕ್ ಮಾಡಿಬಿಟ್ಟು 1-2 ದಿವಸ ಆದಮೇಲೆ ಆರಾಮಾಗಿ ಬಂದ್ಬಿಟ್ಟು ಎಲ್ಲ ವಿಷಯಗಳನ್ನ ಇನ್ ಡೀಟೇಲ್ ಆಗಿ ನಿಮ್ಮಂದೆ ತಿಳಿಸ್ತೀನಿ. ಹೌದು ಫ್ರೆಂಡ್ಸ್, ನಿಮಗೆ ಗೊತ್ತಿರುವಾಗೆ S24 ಅಲ್ಟ್ರಾನ ಲಾಸ್ಟ್ 8-9 ತಿಂಗಳಿಂದ ನಾನು ಯೂಸ್ ಮಾಡ್ತಾ ಇದ್ದೀನಿ. ಅವಾಗ ವಿಡಿಯೋಗಳು ತೋರಿಸಿರ್ತೀನಿ ನಿಮಗೆ. ಸೊ ಇದರಲ್ಲೇ ಸ್ಟೋರೀಸ್ ಹಾಕಿದೆ, ಎಷ್ಟೋ ರೀಶೂಟ್ ಮಾಡಿದ್ದೀನಿ, ಎಷ್ಟೋ ಯೂಟ್ಯೂಬ್ ವಿಡಿಯೋ ಕೂಡ ಮಾಡಿದ್ದೀನಿ. ಬಟ್ ಇವಾಗ ಇದನ್ನ ಬಿಟ್ಬಿಟ್ಟು ನಾನು ಲಾಸ್ಟ್ 3 ದಿವಸಗಳಿಂದ ಸ್ಯಾಮ್ಸಂಗ್ ಗ್ಯಾಲಕ್ಸಿ S25 ಅಲ್ಟ್ರಾಗೆ ಸ್ವಿಚ್ ಆಗಿದ್ದೀನಿ. ಸೊ ಈ ಫೋನ್ ಲೈಕ್ ನಾನು S24 ಜೊತೆ ಡೀಪ್ ಆಗಿ ಕಂಪಾರಿಸನ್ ಮಾಡ್ತಿಲ್ಲ, ಆಯ್ತಾ. ಸೊ ನಾನೊಬ್ಬ S24 ಅಲ್ಟ್ರಾ ಯೂಸ್ ಆಗಿಬಿಟ್ಟು S25 ನಲ್ಲಿ ಏನೆಲ್ಲ ಅಪ್ಗ್ರೇಡ್ ಆಗಿದೆ, ಏನೆಲ್ಲ ಚೇಂಜಸ್ಗಳು ಕಾಣ್ತಾ ಇದ್ದೀನಿ, ಇದ್ರ ಬಗ್ಗೆ ಸ್ವಲ್ಪ ನಿಮಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತಿದ್ದೀನಿ ಅಷ್ಟೇ. ಸೊ ಲುಕ್ಸ್ ವೈಸ್ ಫಸ್ಟ್ ಲುಕ್ ಅಲ್ಲಿ ನೀವು ನೋಡ್ಕೋಬಹುದು. ಸೊ ಡಿಸೈನ್ ವೈಸ್ ನೋಡಿದ್ರೆ ಗೊತ್ತಾಗುತ್ತೆ. S24 ಅಲ್ಟ್ರಾ ಬಾಕ್ಸಿ ಮತ್ತು ಸ್ವಲ್ಪ ಶಾರ್ಪ್ ಡಿಸೈನ್ ಇದೆ. ಬಟ್ S25 ಅಲ್ಟ್ರಲ್ಲಿ ಕರ್ವ್ಡ್ ಎಡ್ಜಸ್ ನ ಕೊಡಿದ್ರೆ ಮತ್ತು ಸೈಡ್ ಏನಿದೆ ಈ ಮೆಟಲ್ ಫ್ರೇಮ್ಸ್ ಇಲ್ಲಿ ಕೂಡ ಸೈಡ್ ಈ ಎಡ್ಜಸ್ ಕೂಡ ಕರ್ವೇ ಮಾಡಿದ್ದಾರೆ. ಹೀಗಾಗಿ ಇದು S24 ಅಲ್ಟ್ರಾಕ್ಕಿಂತ ಇನ್ನೆರಡು ತುಂಬಾ ಪ್ರೀಮಿಯಂ ಮತ್ತು ಗಟ್ಟಿಯಾಗಿ ಕಂಫರ್ಟೇಬಲ್ ಹಿಡ್ಕೋಬಹುದು. ಇಷ್ಟೇ ಅಲ್ಲದೆ 15 ಗ್ರಾಮ್ ಅಷ್ಟೇ S24 ಅಲ್ಟ್ರಾಕ್ಕಿಂತ S25 ವೇಟ್ ಕಮ್ಮಿ ಇದೆ. ಬಟ್ ನಿಮಗೆ ಇನ್ ಹ್ಯಾಂಡ್ ಫೀಲ್ ಕೈಲಿ ಹಿಡ್ಕೊಂಡಾಗ ಲೈಕ್ ತುಂಬಾ ಅಂದ್ರೆ ತುಂಬಾ ಡಿಫ್ರೆನ್ಸ್ ಅನ್ಸುತ್ತೆ. ಇದು ಲೈಟ್ ವೇಟ್ ಮತ್ತು ಹೆವಿ ಫೋನ್ ಅನ್ಸಲ್ಲ. ಮತ್ತೆ ಈ S24 ಅಲ್ಟ್ರಾ ಲಾಂಗ್ ಟರ್ಮ್ ನನ್ನ ಕೈಲಿ ಹಿಡ್ಕೊಂಡು ವಿಡಿಯೋ ನೋಡಬೇಕಾದ್ರೆ ಅಥವಾ ಈ ರೀತಿ ಕೈಲಿ ಹಿಡ್ಕೋಬೇಕಾದ್ರೆ ಲೈಕ್ ಈ ಶಾರ್ಪ್ ಇರುತ್ತೆ ನೋಡಿ, ಇದು ತುಂಬಾ ಕೈಗೆ ಚುಚ್ಚತ್ ಗುರು. ಸೊ ಇದೊಂದು ಕಮ್ಮಿ ಆಯ್ತು ಅಂತ ಅನ್ಸುತ್ತೆ. ಅದರ್ವೈಸ್ ಎಲ್ಲ ಸೇಮ್ ಇದೆ. ಸೇಮ್ಗೆ ಅದೇ ಮೆಟಲ್ ಫ್ರೇಮ್ಸ್ ನ ಕೊಡ್ತಾ ಇದ್ದಾರೆ, ಅದೇ ಜಾಗದಲ್ಲಿ ವ್ಯಾಲ್ಯೂಮ್ ಬಟನ್ಸ್ಗಳು ನೋಡ್ತಾ ಇದ್ವಿ, ಮೇಲೆ ಸೇಮ್ ಮೈಕ್ ಇದೆ, ಅದೇ ಹೈಬ್ರಿಡ್ ಸ್ಲಾಟ್ ಕೊಡ್ತಾ ಇದ್ದಾರೆ, ಅದೇ ಎಸ್ ಪೆನ್ನು, ಅದೇ ಸ್ಪೀಕರು, ಅದೇ ಸಿ ಪೋರ್ಟು, ಓವರ್ ಆಲ್ ಮಿಕ್ಕಿದ್ದೆಲ್ಲ ಸೇಮ್ ಟು ಸೇಮ್ ಇದೆ. ಬಟ್ ನೀವು ಇನ್ ಹ್ಯಾಂಡ್ ಎರಡೂ ಫೋನ್ಸ್ ನ ಕೈಲಿ ಹಿಡ್ಕೊಂಡಾಗ ಕ್ಯಾಮ್ರಾ ಮಾಡೆಲ್ ರಿಂಗ್ಸ್ ಏನಿದೆ ಇದು ಸ್ವಲ್ಪ ಡಿಫ್ರೆಂಟ್ ಕಲರ್ ಆಗಿ ಮತ್ತು ಇದರ ಥಿಕ್ನೆಸ್ ಏನಿದೆ ಇದು ಸ್ವಲ್ಪ ಜಾಸ್ತಿ ಮಾಡಿದ್ರೆ ಸೊ ಇದೊಂದು ಚೇಂಜಸ್ ಕಾಣಿಸುತ್ತೆ, ಕೌಡ್ ಚೇಂಜಸ್ ಕಾಣಿಸುತ್ತೆ. ಉಳಿದೆಲ್ಲ ಸೇಮ್ ಟು ಸೇಮ್ ಫೋನ್ ಇದೆ. ಮತ್ತೊಂದು ನನಗೆ ಇಷ್ಟ ಆಗಿಲ್ಲಪ್ಪ ಅಂತಂದ್ರೆ ಈ ಸರ್ತಿ ಈ ಎಸ್ ಪೆನ್ ಏನು ಕೊಟ್ಟಿದ್ದಾರೆ ನೋಡಿ, ಎಲ್ಲ ಸೇಮ್ ಇದೆ ಗುರು. ಬಟ್ ಇದ್ರ ಬ್ಲೂಟೂತ್ ಕನೆಕ್ಟಿವಿಟಿನೇ ತೆಗೆದಿದ್ದಾರೆ. ಅಂದ್ರೆ ನೀವು ಇದರಿಂದ ಈ ರೀತಿ S24 ಅಲ್ಟ್ರಾಲೆಲ್ಲ ಎಸ್ ಪೆನ್ ಯೂಸ್ ಮಾಡ್ಕೊಂಡು ಈ ರೀತಿ ಆಪರೇಟ್ ಮಾಡ್ಬೋದಿತ್ತು, ದೂರಿಂದ ಫೋಟೋಸ್ ತೆಗಿಬೋದಿತ್ತು, ವಿಡಿಯೋ ಮಾಡ್ಬೋದಿತ್ತು, ಇನ್ನು ತುಂಬಾ ಬೇರೆ ಬೇರೆ ಫೀಚರ್ಸ್ಗಳಿತ್ತು. ಬಟ್ ಇವಾಗ ಇದನ್ನ ಈ ಡಿಸ್ಕನೆಕ್ಟ್ ಮಾಡಿದ್ರೆ ನೀವು ಜಸ್ಟ್ ಎಸ್ ಪೆನ್ ತೆಗೆದ್ರೆ ಇಲ್ಲಿ ಟಚ್ ಮಾಡಿ ಮಾತ್ರ ವರ್ಕ್ ಮಾಡ್ಕೋಬಹುದು. ವೈರ್ಲೆಸ್ ಇದಂತೂ ವರ್ಕ್ ಆಗೋದಿರಂತೆ. ಸೊ ಇದನ್ನ ಏನಕ್ಕೆ ರಿಮೂವ್ ಮಾಡಿದ್ರೆ ಅಂತ ನಾನು ರಿಸರ್ಚ್ ಮಾಡಿ ನೋಡೋದು ಗೊತ್ತಾಯ್ತು. ಇದನ್ನ 99% ಜನ ಯೂಸೇ ಮಾಡಲ್ಲ ಅಂತೆ. 1% ಜನ ಯೂಸ್ ಮಾಡ್ತಿದ್ರು, ಅದಕ್ಕೆ ಇದನ್ನ ರಿಮೂವ್ ಮಾಡಿದ್ರಂತೆ. ಬಟ್ ಡಿಸೈನ್ ಅಲ್ಲಿ ಗುರು ನಾನು S24 ಅಲ್ಟ್ರಾ ಯೂಸ್ ಆಗಿಬಿಟ್ಟು ನನಗೆ ಸ್ವಲ್ಪ ಕಂಫರ್ಟಬಲ್ ಫೀಲ್ ಕೊಡ್ತಿದೆ. ಬಟ್ ಹೆವಿ ಆಗಿ ಅಪ್ಗ್ರೇಡ್ ಆಗಿಲ್ಲ ಡಿಸೈನ್ ಅಲ್ಲಿ ಕೂಡ. ಇನ್ನು ಫ್ರಂಟ್ ಇಂದ ನೋಡ್ಕೊಂಡಾಗ ಎರಡು ಮಾಡ್ಕೊಂಡು ಡಿಸ್ಪ್ಲೇ ಆಲ್ಮೋಸ್ಟ್ ಸೇಮ್ ಅಂತ ಅನ್ಸುತ್ತೆ. ಬಟ್ S25 ಅಲ್ಟ್ರಾ 6.8 ಇಂಚಸ್ ನ ಡಿಸ್ಪ್ಲೇ ಇತ್ತು. ಈ ಸರ್ತಿ S25 ಅಲ್ಟ್ರಾ ಅಲ್ಲಿ 1 ಇಂಚಸ್ ಚೇಂಜಸ್ ಮಾಡಿಬಿಟ್ಟು ಇಲ್ಲಿ 6.9 ಇಂಚಸ್ ಇರುವಂತ ಕ್ವಾಡ್ HD ಪ್ಲಸ್ 2x ಡೈನಾಮಿಕ್ ಆಮ್ಲೆಡ್ ಡಿಸ್ಪ್ಲೇ ಒಂದಿಗೆ ಈ ಸ್ಮಾರ್ಟ್ ಫೋನ್ 120 Hz ನ ರಿಫ್ರೆಶ್ ರಿಪೋರ್ಟ್ ಆಗುತ್ತೆ. ಮತ್ತು ಪ್ರೊಟೆಕ್ಷನ್ ಅಲ್ಲಿ ಲಾಸ್ಟ್ ಇಯರ್ ಈ ಆರ್ಮರ್ 1 ಗ್ಲಾಸ್ ನ ಕೊಟ್ಟಿದ್ರು. ಈ ಸರ್ತಿ ಇಲ್ಲಿ ಗೊರಿಲ್ಲಾ ಗ್ಲಾಸ್ ಆರ್ಮರ್ 2 ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ. ಇದೊಂದು ಚೇಂಜಸ್ ಆಗಿದೆ. ಇದನ್ನ ಬಿಟ್ರೆ ನಿಮ್ಗೆ ಇಲ್ಲಿ DX ಆಂಟಿ ರಿಫ್ಲೆಕ್ಟಿಂಗ್ ಕೋಟಿಂಗ್ ಜೊತೆಗೆ ಬರುತ್ತೆ. ಸೊ ಇಲ್ಲಿ ಎಕ್ಸಾಂಪಲ್ ನಾನೊಂದು 4K ವಿಡಿಯೋನ ಪ್ಲೇ ಮಾಡಿ ತೋರಿಸ್ತೀನಿ ನಿಮಗೆ. ಈ ಡಿಸ್ಪ್ಲೇ ಜಾಸ್ತಿ ರಿಫ್ಲೆಕ್ಟ್ ಆಗಲ್ಲ ಬೆಳಕಿಗೆ. ಸೊ ನೋಡ್ಕೋಬಹುದು ಕಂಪೇರ್ ಟು S24 ಅಲ್ಟ್ರಾನ ನೀವು ಸೈಡ್ ಕಂಪೇರ್ ಮಾಡಿದ್ರೆ ಸ್ವಲ್ಪ ನಿಮಗೆ ಡಿಫ್ರೆನ್ಸ್ ಇಲ್ಲಿ
ಕಾಣಿಸುತ್ತೆ. ಇಷ್ಟೇ ಅಲ್ಲದೆ MDNI ಅಂತ ಒಂದು ಹೊಸ ಟೆಕ್ನಾಲಜಿ ಸಹಾಯದಿಂದ ಇಲ್ಲಿರುವಂತಹ ವಿಡಿಯೋ ಕ್ವಾಲಿಟಿ ಮಲ್ಟಿಮೀಡಿಯಾ ಎಕ್ಸ್‌ಪೀರಿಯನ್ಸ್ ಅಲ್ಲಿ ಎನ್ಹಾನ್ಸ್ ಆಗ್ಬಿಟ್ಟು, ಅಪ್‌ಸ್ಕೇಲ್ ಆಗ್ಬಿಟ್ಟು ಅಪ್ ಟು 43% ಬೆಟರ್ ಆಗ್ಬಿಟ್ಟು ನಿಮಗೆ ಒಳ್ಳೆ ಕ್ವಾಲಿಟಿ ವಿಡಿಯೋನ ಕೂಡ ಇದು ಪ್ರೊವೈಡ್ ಮಾಡತ್ತಂತೆ. ಸೊ ಅದು ಯಾವ ರೀತಿ ಎಕ್ಸಾಕ್ಟ್ಲಿ ವರ್ಕ್ ಆಗುತ್ತೆ, ಎಷ್ಟೊಂದು ಡಿಫರೆನ್ಸ್ ಇದೆ ನಮ್ಮ ಕಣ್ಣಿಗೆ ಕಂಡು ಬರಲ್ಲ. ಬಟ್ ಇಲ್ಲಿ ಅಪ್‌ಸ್ಕೇಲ್ ಅಂತೂ ಆಗ್ತಿದೆ. ಅದರ್ವೈಸ್ ನಾವು ಔಟ್‌ಡೋರ್, ಇಂಡೋರ್ ಎಲ್ಲ ಕಡೆ ಯೂಸ್ ಮಾಡಿದ್ರೆ ತುಂಬಾ ಪ್ರೀಮಿಯಂ ಡಿಸ್‌ಪ್ಲೇ ಇದೆ. ಇಲ್ಲಿ 2600 ಸೇಮ್ ಬ್ರೈಟ್‌ನೆಸ್ ಕೊಡಿದ್ದಾರೆ. ಅದರ್ವೈಸ್ ಸೇಮ್ ಅದೇ ಅಲ್ಟ್ರಾಸೋನಿಕ್ ಫಿಂಗರ್ ಪ್ರಿಂಟ್‌ನ ಕೊಡಿದ್ದಾರೆ. ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ಸ್‌ಗಳಿದೆ. ಸೌಂಡ್ ಕ್ವಾಲಿಟಿ ಕೂಡ ಆಲ್ಮೋಸ್ಟ್ ಸೇಮ್ ಇದೆ. ಇಲ್ಲಿ ಏನು ಹೆವಿ ಆಗಿ ಚೇಂಜಸ್‌ಗಳಾಗಿಲ್ಲ. ಓವರಾಲ್ ಡಿಸ್‌ಪ್ಲೇ ಎಕ್ಸ್‌ಪೀರಿಯನ್ಸ್ ಮತ್ತು ಟಚಸ್ ಆಗಿರಲಿ, ಯೂಸೇಜ್ ಎಕ್ಸ್‌ಪೀರಿಯನ್ಸ್ ಮತ್ತು ಈ ಹ್ಯಾಪ್ಟಿಕ್ ಮೋಟರ್ಸ್ ಆಗಿರಲಿ ಮತ್ತು ಕೀಪ್ಯಾಡ್ಸ್‌ಗಳೆಲ್ಲ ತುಂಬಾ ಪ್ರೀಮಿಯಂ ಎಕ್ಸ್‌ಪೀರಿಯನ್ಸ್ ಇದೆ. ಆಬ್ವಿಯಸ್ಲಿ ನಾವು ಲಕ್ಷ ರೂಪಾಯಿ ದುಡ್ಡು ಕೊಡ್ತಿದ್ದ ಮೇಲೆ ಈ ಎಕ್ಸ್‌ಪೀರಿಯನ್ಸ್ ಸ್ಯಾಮ್ಸಂಗ್ ಕೊಡಲೇಬೇಕು. ಅದರ್ವೈಸ್ ಡಿಸ್‌ಪ್ಲೇನಲ್ಲಿ ಹೇಳ್ಕೊಳ್ಳಾಗಿ ಅದ್ಭುತ ಮತ್ತು ಬೆಂಕಿ ಚೇಂಜಸ್ ಕೂಡ ಏನೂ ಆಗಿಲ್ಲ. ಇನ್ನು ಕ್ಯಾಮರಾದಲ್ಲಿ ಕೂಡ ಅಷ್ಟೇ ಗುರು, ಸೇಮ್ ಟು ಸೇಮ್ ಎಲ್ಲಾ ಫ್ರೇಮ್ಸ್, ಎಲ್ಲಾ ಲೆನ್ಸ್‌ಗಳು ಆಸ್ ಇಟ್ ಈಸ್ S20 ಫಲ್ಟಲ್ಲಿ ಇತ್ತು ಅದನ್ನೇ ಎತ್ತಾಕ್ಬಿಟ್ಟು S25 ಅಲ್ಲೂ ಕೂಡ ಕೊಡಿದ್ದಾರೆ. ಬಟ್ ಇಲ್ಲಿ ಒಂದು ಚೇಂಜಸ್ ಆಗಿದೆ. ಅದು ಇಲ್ಲಿ ಅಲ್ಟ್ರಾ ವೈಡ್ ಲೆನ್ಸ್‌ನ 50 ಮೆಗಾ ಪಿಕ್ಸೆಲ್ ಕೊಡಿದ್ದಾರೆ. ಇದು S20 ಫಲ್ಟರ್‌ನಲ್ಲಿ 12 ಮೆಗಾ ಪಿಕ್ಸೆಲ್ ಇತ್ತು. ಬಟ್ ನಾನೊಬ್ಬ S24 ಅಲ್ಟ್ರಾ ಯೂಸರ್ ಆಗಿಬಿಟ್ಟು S25ಗೆ ನಾನು ಕಂಪೇರ್ ಮಾಡಿದೆಯಪ್ಪ ಅಂತಂದ್ರೆ S24ಕ್ಕಿಂತ S20 ಫಲ್ಟರ್‌ನಲ್ಲಿ ಸೇಮ್ ಲೆನ್ಸ್ ಇದ್ರೂ ಕೂಡ ತುಂಬಾ ಒಳ್ಳೆ ಕ್ವಾಲಿಟಿ ಫೋಟೋಸ್‌ಗಳು ಬರುತ್ತೆ, ಒಳ್ಳೆ ವಿಡಿಯೋಗ್ರಫಿ ಬರುತ್ತೆ. ಇಮೇಜ್ ಪ್ರೊಸೆಸಿಂಗಲ್ಲಿ ಸ್ಯಾಮ್ಸಂಗ್ ಇಲ್ಲಿ ಅಪ್‌ಗ್ರೇಡ್ ಮಾಡಿದೆ. ಸೊ ಇದನ್ನ ನಾನೊಬ್ಬ ರಿಯಲ್ ಯೂಸರ್ ಆಗಿಬಿಟ್ಟು ನಿಮ್ಗೆ ಹೇಳ್ತಾ ಇದ್ದೀನಿ. ಇವನ್ ನಾನು ಈ ಫೋಟೋಗಳ ಜೊತೆ ನಿಮ್ಗೆ ಕಂಪಾರಿಸನ್ ಮಾಡಿ ಕೂಡ ತೋರಿಸ್ಲಿದ್ದೀನಿ. ಸೊ ಇಲ್ಲಿ ಮೇನ್ 200 ಮೆಗಾ ಪಿಕ್ಸೆಲ್ ಸೆನ್ಸರ್ ಬರುತ್ತೆ, 10 ಮೆಗಾ ಪಿಕ್ಸೆಲ್ ಸೆನ್ಸರ್, 50 ಮೆಗಾ ಪಿಕ್ಸೆಲ್ ಅಲ್ಟ್ರಾ ಮತ್ತೊಂದು 50 ಮೆಗಾ ಪಿಕ್ಸೆಲ್ ಸೆನ್ಸರ್ ಒಂದಿಗೆ ಫ್ರಂಟ್ ಅಲ್ಲಿ 12 ಮೆಗಾ ಪಿಕ್ಸೆಲ್ ಸೇಮ್ ಆಸ್ ಇಟ್ ಈಸ್ S20 ಫಲ್ಟರ್‌ನ ಸೇಮ್ ಸೆನ್ಸರ್‌ನ ಇಲ್ಲಿ ಕೂಡ ಕೊಟ್ಟಿದ್ದಾರೆ. ಸೊ ಅಲ್ಲಿ ಡೇ ಕಂಡೀಷನ್ಸ್ ಅಲ್ಲಿ ನಾನು ತುಂಬಾ ಡಿಫರೆಂಟ್ ಫೋಟೋಸ್‌ಗಳನ್ನ ತೆಗೆದಿದ್ದೀನಿ. ಸೊ ಸೈಡ್ ಬೈ ಸೈಡ್ ನೀವು S24 ಅಲ್ಟ್ರಾ ಮತ್ತು S20 ಫಲ್ಟರ್‌ನ ಕಂಪೇರ್ ಮಾಡ್ಕೋಬಹುದು. ಸೊ ಅದರ್ವೈಸ್ ನೀವು ಇಲ್ಲಿ ಇಮೇಜ್ ಪ್ರೊಸೆಸಿಂಗ್ ಅಲ್ಲಿ, ಕಲರ್ಸ್‌ಗಳಲ್ಲಿ, ಸ್ಕಿನ್ ಟೋನ್ ಅಲ್ಲಿ ಸ್ವಲ್ಪ ಬೆಟರ್ ನಿಮಗೆ S25 ಅಲ್ಟ್ರಾನ ಕಾಣಿಸ್ತಾ ಇದೆ. ಸೊ ಸೇಮ್ ಸೆನ್ಸರ್ ಇದೆ. ನಾನು 200 ಮೆಗಾ ಪಿಕ್ಸೆಲ್ ಮೇನ್ ಸೆನ್ಸರ್ ಇಂದ ತೆಗೆದಿರುವಂತ ಫೋಟೋ ತೋರಿಸ್ತಾ ಇದ್ದೀನಿ. ಇನ್ನು ಅಲ್ಟ್ರಾ ವೈಡ್ ಅಂತೂ ಆಬ್ವಿಯಸ್ಲಿ ಇಲ್ಲಿ ಚೇಂಜ್ ಆಗೇ ಇದೆ. ಸೊ ಈ ರೀತಿ ಫೋಟೋಸ್‌ಗಳು ಬರುತ್ತೆ. ಯಾವಾಗ 1x 2x 3x ಈ ರೀತಿ ನೀವು ಪೋರ್ಟ್ರೇಟ್ ಶೂಟ್ಸ್‌ಗಳನ್ನ ಕೂಡ ನೋಡ್ಕೋಬಹುದು. ಸೊ ಇಲ್ಲಿ ಕೂಡ ಒಳ್ಳೆ ಕ್ವಾಲಿಟಿಯೊಂದಿಗೆ ಒಳ್ಳೆ ಅಪ್‌ಗ್ರೇಡ್ಸ್ ನಾನು ಡೆಫಿನೆಟ್ಲಿ ಕ್ಯಾಮ್ರಾದಲ್ಲಿ ನೋಡ್ತಾ ಇದ್ದೀನಿ. ಅದರ್ವೈಸ್ ಈ 10 ಮೆಗಾ ಪಿಕ್ಸೆಲ್‌ನ ಫೋಟೋ ಕೂಡ ನೀವು ನೋಡ್ಕೋಬಹುದು. ಸೊ ಈ ಲೆನ್ಸ್ ಇಂದ ಕೂಡ ಒಳ್ಳೆ ಫೋಟೋಸ್‌ಗಳು ಬರುತ್ತೆ. ಆದ್ರೆ ಇಲ್ಲಿ ಸೆಲ್ಫಿ ಕ್ಯಾಮ್ರಾ ಚೇಂಜ್ ಆಗಬೇಕಾಗಿತ್ತು. ಅಟ್ ಲೀಸ್ಟ್ 32 ಮೆಗಾ ಪಿಕ್ಸೆಲ್ ನಾನು ಎಕ್ಸ್‌ಪೆಕ್ಟ್ ಮಾಡ್ತಿದ್ದೆ. ಸೊ ಸ್ಟಿಲ್ ನೀವು ಇಲ್ಲಿ 4K ವಿಡಿಯೋ ರೆಕಾರ್ಡ್ ಮಾಡ್ಕೋಬಹುದು. ಇದೊಂದು ಬೆಟರ್ ಆಪ್ಷನ್ ಇದೆ. ಬಟ್ ಇನ್ನೂ ಸ್ವಲ್ಪ ಬೆಟರ್ ಕ್ವಾಲಿಟಿ ಸಿಗ್ಬೋದಿತ್ತಲ್ವಾ? ಸೊ ನಾನು ಸೆಲ್ಫಿ ಕ್ಯಾಮ್ರಾ ಸ್ಯಾಮ್ಸಂಗ್ ಕಡೆಯಿಂದ ಎಕ್ಸ್‌ಪೆಕ್ಟ್ ಮಾಡ್ತಿದ್ದೆ ಗುರು. ನನ್ಗೆ ಇದಕ್ಕಿಂತ ಬೆಟರ್ ಕ್ವಾಲಿಟಿ ಬೇಕೇ ಬೇಕು. ಈ ಪ್ರೈಸಲ್ಲಿ ಅಪ್‌ಗ್ರೇಡ್ ಆಗಲೇಬೇಕಿತ್ತು. ಇದೊಂದು ಮಿಸ್ಸಿಂಗ್ ಇದೆ ಅಂತ ನಾನು ಕರಿಬಹುದು. ಅದರ್ವೈಸ್ ಇದರಲ್ಲಿ ವಿಡಿಯೋಗ್ರಫಿನಲ್ಲಿ ಕೂಡ ಕೆಲವೊಂದು ಚಿಕ್ಕ ಪುಟ್ಟ ಚೇಂಜಸ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ನೀವು ವಿಡಿಯೋನಲ್ಲಿ ಹೋದ್ರಿ ಅಂತಂದ್ರೆ ಇಲ್ಲಿ ನಿಮಗೆ 4K 60 FPS ನೀವು ಚೂಸ್ ಮಾಡ್ಕೊಂಡ್ರಿ ಅಲ್ಟ್ರಾ HD ಅಂತಂದ್ರೆ ಇಲ್ಲಿ ನಿಮಗೆ HDR ಆಟೋ ಆನ್ ಆಗುತ್ತೆ. ಸೊ ಇದು HDR ವಿಡಿಯೋ ಆಟೋ ಆನ್ ಆಗುತ್ತೆ. ಸೊ ಈ ರೀತಿ ಇರುವಂತ ಬ್ರೈಟರ್ ಮತ್ತು ಸ್ವಲ್ಪ ಕಲರ್‌ಫುಲ್ ವಿಡಿಯೋ ನಿಮಗೆ ನೋಡಕ್ಕೆ ಸಿಗುತ್ತೆ. ಇದ್ರ ಜೊತೆಗೆ ಈ 50 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಸೆನ್ಸರ್ ಕೊಟ್ಟಿದ್ದು ಇಲ್ಲಿ ಕೂಡ ನೀವು 8K ರೆಕಾರ್ಡ್ ಮಾಡ್ಕೋಬಹುದಂತೆ. ನಾನೇನು 8K ರೆಕಾರ್ಡ್‌ನ ಯೂಸ್ ಮಾಡೋದೇ ಇಲ್ಲ ಗುರು. ಬಿಕಾಸ್ ಈ 8K ರೆಕಾರ್ಡ್ ಆದ್ರೂ ನಾವು ಯಾವ ಸಾಫ್ಟ್‌ವೇರ್ ಯೂಸ್ ಮಾಡಬೇಕು, ಅದನ್ನ ಯಾವ್ದ್ರಲ್ಲಿ ಎಡಿಟ್ ಮಾಡಬೇಕು, ಇದೊಂಥರ ದೊಡ್ಡ ಇಶ್ಯೂ ಆಗುತ್ತೆ. ಮತ್ತೆ ಇದನ್ನ ರೆಕಾರ್ಡ್ ಮಾಡಿ ಇಟ್ಕೊಂಡ್ರು ಕೂಡ ಹೆವಿ ದೊಡ್ಡದಾಗಿರುವಂತ ಫೈಲ್ ಇರುತ್ತೆ. ನಾನೇನು 8K ರೆಕಾರ್ಡ್ ಬೆಂಕಿ ಅದ್ಭುತ ಅಂತ ಅಲ್ಲ, ಬಟ್ ಒಂದು ಆಪ್ಷನ್ ಆಗಿ ಇದನ್ನ ಕೂಡ ಇವರು ಆಡ್ ಮಾಡಿದ್ರೆ ಓವರ್ ಆಲ್ S24 ಅಲ್ಟ್ರಾ ಕಂಪೇರ್ ಮಾಡಿದ್ರೆ S25 ಅಲ್ಟ್ರಾನಲ್ಲಿ ಇಮೇಜ್ ಪ್ರೊಸೆಸಿಂಗ್ ಅಲ್ಲಿ ಚೇಂಜಸ್ ಆಗಿದೆ. ಬಟ್ ಕ್ಯಾಮ್ರಾ ಅಪ್‌ಗ್ರೇಡ್ ಆಗಬೇಕಾಗಿತ್ತು. ಅದು ರಿಯರ್ ಆಗಿರಲಿ ಅಥವಾ ಫ್ರಂಟ್ ಸೆಲ್ಫಿ ಕ್ಯಾಮ್ರಾ ಆಗಿರಲಿ ಚೇಂಜಸ್ ಮಾಡಿದ್ರೆ ಇನ್ನೂ ಬೆಟರ್ ಎಕ್ಸ್‌ಪೀರಿಯನ್ಸ್ ಇರ್ತಿತ್ತು. ಬಟ್ ಸ್ಯಾಮ್ಸಂಗ್ ಈ ಸರ್ತಿ ಜಾಸ್ತಿ ಈ ಹಾರ್ಡ್‌ವೇರ್ ಮೇಲೆ ಫೋಕಸ್ ಮಾಡಿಲ್ಲ. ಇವರು ಸಾಫ್ಟ್‌ವೇರ್ ಮೇಲೆ ಫೋಕಸ್ ಮಾಡಿದ್ದಾರೆ. ಸೊ ಇದ್ರಲ್ಲಿ ಮೇನ್ ಅಪ್‌ಗ್ರೇಡ್ ಆಗಿದ್ದು ಹಾರ್ಡ್‌ವೇರ್‌ಲೇ ಆಗಿದೆ. ಬಟ್ ಅದು ಪ್ರೊಸೆಸರ್ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು. ಇದರಲ್ಲಿ ಲೇಟೆಸ್ಟ್ ಈ ಸ್ನ್ಯಾಪ್‌ಡ್ರ್ಯಾಗನ್ 8 ಎಲೀಟ್ ಚಿಪ್‌ಸೆಟ್ ಕೊಟ್ಟಿದ್ದಾರೆ. ಇದು ಸದ್ಯಕ್ಕೆ ವರ್ಲ್ಡ್ಸ್‌ನ ಬೆಸ್ಟ್ ಪವರ್‌ಫುಲ್ ಚಿಪ್‌ಸೆಟ್ ಮತ್ತು ಸ್ಪೆಷಲಿ ಇದನ್ನ ಕಸ್ಟಮೈಸ್ ಆಗಿ ಗ್ಯಾಲಕ್ಸಿ ಸೀರೀಸ್‌ಗೆ ಬಿಲ್ಡ್ ಮಾಡಿದ್ದಾರೆ ಅಂತ. ಇದು ತುಂಬಾ ಒಳ್ಳೆಯ ಕಾಂಬಿನೇಷನ್ ಒಂದಿಗೆ ಒಳ್ಳೆ ಪ್ರೊಸೆಸರ್ ಆಗುತ್ತೆ ಈ ಫೋನಲ್ಲಿ. ಸೊ ಮೊದಲು ಇದರಲ್ಲಿ ಬಂದ ತಕ್ಷಣ ನಾನು ಅಂತೂ ಸ್ಕೋರ್ ಎಲ್ಲ ಟೆಸ್ಟ್ ಮಾಡಿದೆ, CPU ಥ್ರಾಡಲ್ ಟೆಸ್ಟ್ ಮಾಡಿದೆ. ಆಲ್ಮೋಸ್ಟ್ ಏನು ರ್ಯಾಂಕಿಂಗ್ ಬರಬೇಕು ಇವಾಗೆಲ್ಲ ನಾವು 8 ಎಲೀಟಲ್ಲಿ ಏನು ನೋಡ್ತಾ ಇದ್ವಿ ಅದಕ್ಕಿಂತ ಸ್ವಲ್ಪ ಕಮ್ಮಿನೇ ಬಂತಂತ ಹೇಳ್ಕೋಬಹುದು. ಬಟ್ ಯೂಸೇಜ್ಗಿಂತ ಈ ರ್ಯಾಂಕಿಂಗ್ಗಿಂತ ಸ್ವಲ್ಪ ಯೂಸರ್ ಎಕ್ಸ್‌ಪೀರಿಯನ್ಸೇ ಮ್ಯಾಟರ್ ಆಗುತ್ತೆ. ಟ್ರಸ್ಟ್ ಮಿ, ಈ ಫೋನ್ ಬಂದ ದಿನ ನಾನು ಇದರಲ್ಲಿ 3 ಗೇಮ್ಸ್ ಇನ್ಸ್ಟಾಲ್ ಮಾಡಿದ್ದೀನಿ. ಒಂದು COD, ಒಂದು BGMI, ಇನ್ನೊಂದು Asphalt 9. ಎಸ್, ಈ ಫೋನಲ್ಲಿ ನಾನು ಹೆವಿ ಲೆವೆಲ್ಸ್ ಗೇಮ್ ಟೆಸ್ಟ್ ಮಾಡಿದ್ದೀನಿ. ಸೊ ಇಲ್ಲಿ ಜಾಸ್ತಿ ಹೀಟ್ ಆಗುತ್ತೆ, ಬಿಸಿ ಆಗುತ್ತೆ ಈ ರೀತಿ ಏನಿಲ್ಲ. ಬಿಕಾಸ್ ಇಲ್ಲಿ 40% ಅಪ್‌ಗ್ರೇಡ್ ಇರುವಂತ ವೆಪರ್ ಕೂಲಿಂಗ್ ಸಿಸ್ಟಮ್‌ನ ತೊಗೊಂಡ್ಬಂದಿದ್ದಾರೆ. ಲಾಸ್ಟ್ ಇಯರ್‌ಗಿಂತ 40% ಇದು ಅಪ್‌ಗ್ರೇಡ್ ಕೂಡ ಆಗಿದೆ. ಬಟ್ ನಾನು ಇಲ್ಲಿ BGMI ಆಟ ಆಡಬೇಕಾದ್ರೆ ನಾನಿಲ್ಲಿ ಅಲ್ಟ್ರಾ HDR ಗೇಮ್ ಆಟ ಆಡ್ಕೋಬಹುದು, ಎಕ್ಸ್‌ಟ್ರೀಮ್ ಲೆವೆಲ್ ಆಟ ಆಡ್ಕೋಬಹುದು, ಮತ್ತೆ ಹೈ ಲೆವೆಲ್ ಸೆಟ್ಟಿಂಗ್ಸ್ ಅಲ್ಲಿ 120 FPS ಒಂದಿಗೆ ಕೂಡ ಒಳ್ಳೆ ಗೇಮ್ ಪ್ಲೇ ಎಕ್ಸ್‌ಪೀರಿಯನ್ಸ್‌ನ ಕಂಡಿದ್ದೀನಿ. ಒಂದ್ಸರ್ತಿ ಈ ಲೈವ್ ಎಕ್ಸ್‌ಪೀರಿಯನ್ಸ್‌ನ ನೋಡಿ. ಮೊದಲಾಗಿರುವಂಥ ಕಲರ್ಸ್‌ಗಳು, ಟಚಸ್ ಮತ್ತು ಜೈರೋಸ್ಕೋಪಿ ಎಕ್ಸ್‌ಪೀರಿಯನ್ಸ್ ಆಗಿರಲಿ, ಬುಲೆಟ್ ಹೋಗ್ತಿರುವಂಥ ಫೀಲ್ ಆಗಿರಲಿ, ಸೊ ತುಂಬ ಚೆನ್ನಾಗಿ ಮತ್ತು ತುಂಬ ಸ್ಮೂತರ್ ಎಕ್ಸ್‌ಪೀರಿಯನ್ಸ್ ಇರುತ್ತೆ. ಇವನ್ ಈ ಸ್ಯಾಮ್ಸಂಗ್ ಇದನ್ನ ಸ್ಪೆಷಲಿ ಗೇಮಿಂಗ್ ಸ್ವಲ್ಪ ಕೂಡ ಈ ಸತಿ S25 ಅಲ್ಟ್ರಾನ ಜಾಸ್ತಿ ಹೈಲೈಟ್ ಮಾಡ್ತಿದ್ದಾರೆ. ಇದೊಂದು ವೆಲ್ ಕಾಕ್ಡ್
ಚಿಪ್ಸೆಟ್ ಇದೆ. ಹೀಗಾಗಿ ಇದ್ರ ಜೊತೆಗೆ COD ಕೂಡ ಟ್ರೈ ಮಾಡಿದೆ. ಅಲ್ಲಿ ಕೂಡ ಎನಿಮೀಸ್‌ಗಳು ಕ್ಲಿಯರ್ ಆಗಿ ಕಾಣಿಸೋದಾಗಿರ್ಲಿ, ಲ್ಯಾಗ್ ಆಗೋದು ಈ ರೀತಿ ಯಾವುದೇ ಇಶ್ಯೂಗಳಿಲ್ಲ. ಇಲ್ಲಿ ಕೂಡ ಹೈ ಸೆಟ್ಟಿಂಗ್ಸ್ ಅಲ್ಲಿ ಒಳ್ಳೆ ಗೇಮಿಂಗ್ ಎಕ್ಸ್‌ಪೀರಿಯನ್ಸ್ ಇದೆ. ಮತ್ತು ಈ ಗ್ರಾಫಿಕ್ ಅಂತೂ ಈ ಅಸ್ಫಾಲ್ಟ್ 9 ಸಖತ್ ಕ್ರೇಜಿ ಆಗಿತ್ತು. ಸೊ ಈ ಸ್ಲೋ ಮೋಷನ್ ಅಲ್ಲಿ ಗೇಮ್ ಪ್ಲೇ ಎಕ್ಸ್‌ಪೀರಿಯನ್ಸ್ ಸ್ವಲ್ಪ ನೋಡಿ ಯಾವ ರೀತಿ ಕಲರ್‌ಫುಲ್ ವ್ಯೂ ಒಂದಿಗೆ ಟಚ್ ರೆಸ್ಪಾನ್ಸ್, ಸೌಂಡ್ ಕ್ವಾಲಿಟಿ, ಯೂಸೇಜ್ ಮತ್ತು ಇದೆಲ್ಲಕ್ಕಿಂತ ತುಂಬ ಮ್ಯಾಟರ್ ಆಗಿದ್ದಪ್ಪ ಅಂದರೆ ನಾನು ಈ ಫೋನ್ನ ಲಾಂಗ್ ಟರ್ಮ್ ಈ ರೀತಿ ಕೈಯಲ್ಲಿ ಹಿಡ್ಕೊಂಡೆ ನೋಡಿ, ಸೈಡ್ ಕವರೇಜಸ್ ಕೊಡಿದೆ ನೋಡಿ. ಹೀಗಾಗಿ ನನಗಿದು ತುಂಬ ಕಂಫರ್ಟೇಬಲ್ ಅಂತ ಅನಿಸ್ತು. ಮತ್ತು ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ನನಗೆ ನಿಜವಾಗ್ಲೂ ನನಗೆ ತುಂಬ ಕಂಫರ್ಟೇಬಲ್ ಫೀಲ್ ಆಯಿತು. ಇನ್ನು ಸ್ಯಾಮ್ಸಂಗ್ ಅವರು ತಮ್ಮ S24 ಅಲ್ಟ್ರಾ ಸೀರೀಸಿಂದ AI ಜಾಸ್ತಿ ಕೆಲಸ ಮಾಡ್ತಿದ್ದಾರೆ. ಸೊ ಲಾಸ್ಟ್ ಇಯರ್ S24 ಅಲ್ಟ್ರಾ ಅಂತೂ ಹೆವಿ ಅಪ್ಗ್ರೇಡ್ ಆಗಿತ್ತು. ಬಟ್ ಹಾರ್ಡ್ವೇರ್ಕ್ಕಿಂತ ಈ ಸರ್ತಿ ಜಾಸ್ತಿ ಸಾಫ್ಟ್ವೇರಲ್ಲಿ S25 ಅಲ್ಟ್ರಾ ಸೀರೀಸ್ನ ಅಪ್ಗ್ರೇಡ್ ಮಾಡಿದ್ದಾರೆ. ಹಾಗಾದರೆ ಏನು ಗುರು ಬೆಂಕಿ ಸಾಫ್ಟ್ವೇರ್ AI ಫೀಚರ್ಸ್ಗಳಿದ್ದೀರಾ ಅಂತಂದರೆ ಇವರು ಹೆವಿಯಾಗಿ ಅದ್ಭುತ ಅಪ್ಗ್ರೇಡ್ಸ್ ಇದೆ ಅಂತ ಕೇಳ್ತಿದ್ದೀರಾ. ಎಸ್ಲಿ ಇವ್ರ ಪ್ರಕಾರ ಇದರಲ್ಲಿ ಇವೆಂಟ್ ಇದ್ರ ಬಗ್ಗೆ ತುಂಬ ಮಾತಾಡಿದ್ದಾರೆ. ಬಟ್ ನನಗೆ ಅನಿಸಲ್ಲ ಇದು ಅದ್ಭುತ ಬೆಂಕಿ AI ಫೀಚರ್ಸ್ಗಳಿದೆ ಅಂತ. ಎಸ್ಲಿ ಈ ಬಿಕ್ಸ್ಬಿ ಮತ್ತು ಜೆಮಿನಿ ಏನಿದೆ ಇದರ ಮಲ್ಟಿ ಅಂದರೆ ಕಾಂಬಿನೇಷನ್ ಮಾಡಿಕೊಂಡು ಇವ್ರದ್ದು ಯಾವುದೊಂದು ಹೊಸ AI ಅಸಿಸ್ಟೆಂಟ್ ಥರ ತೊಗೊಂಬಂದಿದ್ದಾರೆ. ಸೊ ಇದಕ್ಕೆ ನಾವು AI ಇಂಜನ್ ಒಂದು ಸಪೋರ್ಟ್ ಅಂತ ಕೂಡ ಕರಿಬೋದು. ಸೊ ಈ AI ಇಂಜನ್ ಇದೆ ನಿಮ್ಮ ಮೊಬೈಲಿರುವಂಥ ಎಲ್ಲ ಸೆಟ್ಟಿಂಗ್ಸ್‌ಗಳಂಥ ಫೀಚರ್ಸ್‌ಗಳಾಗಿರಲಿ ಅಥವಾ ಫಾರ್ ಎಕ್ಸಾಂಪಲ್ ನೀವೇನೋ ಕೆಲಸ ಹೇಳಿದ್ರೆ ಲೈಕ್ ಈ ರೀತಿ ನನಗೊಂದು ಮೆಸೇಜ್ ಬೇಕಾಗಿದೆ, ನಾನು ಈ ರೀತಿ ಒಂದು ಅಡುಗೆ ಮಾಡಬೇಕು, ನಮ್ಮ ಮನೆಗೊಂದು ಮೆಸೇಜ್ ಕಳಿಸು. ಸೊ ಈ ರೀತಿ ನೀವು ಮಾತಾಡಿ ಇನ್ಸ್ಟಂಟ್ಲಿ ಇದ್ರ ಕಡೆಯಿಂದ ಎಲ್ಲ ಸಹಾಯಗಳನ್ನ ತೊಗೋಬೋದು. ಅಥವಾ ನಿಮ್ಮ ಫೋನ್ನ ಕೂಡ ಕಂಪ್ಲೀಟ್ಲಿ ಈ AI ಅಸಿಸ್ಟೆಂಟ್ ಇಂದನೇ ನೀವು ಕ್ಲಿಯರ್ ಮತ್ತು ಕಂಟ್ರೋಲ್ ಮಾಡ್ಕೋಬೋದು. ಜೊತೆಗೆ ಮತ್ತೊಂದು ಮೇನ್ ಜಾಸ್ತಿ ಅಪ್ಗ್ರೇಡ್ ಕಾಣಿಸಿದಪ್ಪ ಅಂತಂದರೆ ಅದು ಸೇಮ್ ಈ ಆ್ಯಪಲ್‌ನ ಆಡಿಯೋ ಸಿಸ್ಟಮ್ ಅಂತ ಒಂದು ಫೀಚರ್ ಇತ್ತು. ಸೊ ಅದೇ ನೀವು ಇದರಲ್ಲಿ ವಿಡಿಯೋ ಮಾಡಿದ್ರಿ ಅಂತಂದರೆ ನಿಮ್ಮ ಆಡಿಯೋ ಕೂಡ ಬರುತ್ತೆ, ಹೊರಗಿನ ನಾಯ್ಸ್ ಆಡಿಯೋ ಕೂಡ ಬರುತ್ತೆ. ಸೊ ಅದನ್ನು ನೀವು ಒನ್ ಟ್ಯಾಪಲ್ಲಿ ಕಂಪ್ಲೀಟ್ಲಿ ಫಿಕ್ಸ್ ಮಾಡ್ಕೋಬೋದು. ನಿಮ್ಮ ಆಡಿಯೋ ಬೇಕಾದ್ರೆ ನಿಮ್ಮ ಆಡಿಯೋ, ಹೊರಗಿನ ಆಡಿಯೋ ಬೇಕಾದ್ರೆ ಹೊರಗಿನ ಆಡಿಯೋ. ಸೊ ಇದು ಗೂಗಲಲ್ಲಿ ಮತ್ತು ಆ್ಯಪಲಲ್ಲಿ ಗಾಡಿ ಕೊಟ್ಟಿದ್ರು. ಅದನ್ನೇ ಈ ಸರ್ತಿ ಇವರು ಕೂಡ ಎತ್ತಾಕೊಂಡು ಬಂದಿದ್ದಾರೆ. ಅದರ್ವೈಸ್ ನಿಮಗೆ ಅಲ್ಲಿ ಈ ಡ್ರಾಯಿಂಗ್ ಅಸಿಸ್ಟ್ ಆಗಿರಲಿ, AI ಫೋಟೋ ಎಡಿಟಿಂಗ್ ಆಗಿರಲಿ ಮತ್ತು ಬೆಸ್ಟ್ ಫೇಸ್ ಆಗಿರಲಿ, ಬೆಸ್ಟ್ ಟೇಕ್ ಆಗಿರಲಿ, ಇದೇ ರೀತಿಯಾಗಿ ಇನ್ನೂ ತುಂಬ ಡಿಫ್ರೆಂಟ್ ಫೀಚರ್ಸ್‌ಗಳು ಕೊಟ್ಟಿದ್ದಾರೆ. ಮತ್ತು ಲೈವ್ ಕಾಲ್ ಟ್ರಾನ್ಸ್ಲೇಟ್ ಎಲ್ಲ ಕೊಟ್ಟಿದ್ರು. ಅಲ್ಲಿ 14-15 ಲ್ಯಾಂಗ್ವೇಜ್ ಅಷ್ಟೇನಿತ್ತು. ಈ ಸರ್ತಿ 20 ಮಾಡಿಬಿಟ್ಟು ಅದನ್ನ ಕೂಡ ಅಪ್ಗ್ರೇಡ್ ಮಾಡಿದ್ದಾರೆ. ಬಟ್ ನಿಜವಾಗ್ಲೂ ಇಂಥ AI ಫೀಚರ್ಸ್‌ಗಳು ನಿಮಗೆ ಯೂಸ್‌ಫುಲ್ ಇದೆಯಾ? ಎಸ್ಪೆಷಲಿ ನೀವು S24 ಅಲ್ಟ್ರಾ, S23 ಎಲ್ಲ ಯೂಸ್ ಮಾಡ್ತಿದ್ದೀರಾ ಅಂತಂದ್ರೆ ಇಂಥ AI ಫೀಚರ್ಸ್ ಸಲುವಾಗಿ ಈ S25 ಅಲ್ಟ್ರಾಗೆ ಅಪ್ಗ್ರೇಡ್ ಆಗ್ತೀರಾ? ನಿಮ್ಮ ಒಪಿನಿಯನ್ ನೀವು ಡೆಫಿನೆಟ್ಲಿ ಕಮೆಂಟ್ ಮಾಡಲೇಬೇಕು ನನಗೆ. ಇನ್ನು ಸ್ಟೋರೇಜ್ ಮತ್ತು ರ್ಯಾಮ್‌ಗೆ ಹೋದ್ವಿ ಅಂತಂದ್ರೆ LPDDR5X ರ್ಯಾಮ್ ಒಂದಿಗೆ UFS 4.0 ಸೇಮ್ ಅದೇ ವೇರಿಯಂಟ್ಸ್‌ನ ಕೊಡ್ತಾ ಇದ್ದಾರೆ. ಮತ್ತು ಎಲ್ಲಾ ವೇರಿಯಂಟ್ಸ್‌ಗಳು ನಿಮಗೆ 12 GB ವೇರಿಯಂಟ್ಸ್ ಒಂದೇ ಸಿಗುತ್ತೆ. 12 256 GB ಏನಿದೆ ಅದು ಹತ್ತಿರ ₹1,30,000 ಸಿಗುತ್ತೆ. 12 512 ಏನಿದೆ ಇದು ₹1,41,000 ಸಮಥಿಂಗ್ ಏನೋ ಸಿಗುತ್ತೆ. ಮತ್ತು 12 1 TB ಏನಿದೆ ಆಲ್ಮೋಸ್ಟ್ ₹1,66,000-67,000ಗೆ ನೋಡೋಕೆ ಸಿಗ್ತಿದೆ. ಓವರಾಲ್ ಸೆನ್ಸರ್‌ಗೆ ಹೋದ್ವಿ ಅಂದ್ರೆ ಇದು ಬ್ಲೂಟೂತ್ 5.4 ಸಿಗುತ್ತೆ, ವೈಫೈ 7 ಸಿಗ್ತಾ ಇದೆ ಮತ್ತು 2 ಮೈಕ್ಸ್‌ಗಳನ್ನ ಕೊಡ್ತಿದ್ದಾರೆ. ಕಾಲ್ ಕ್ವಾಲಿಟಿ, 5G ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಸೊ ಇದರಲ್ಲಿ ಯಾವುದೇ ಕಂಜೂಸಿ ಇಲ್ಲ. ಬಟ್ ನನಗೆ ಅನಿಸುತ್ತಪ್ಪ ಅಂತಂದ್ರೆ ಮುಂದೊಂದು ದಿನ 2-3 ತಿಂಗಳಾದ್ಮೇಲೆ ನೀವೇನಾದ್ರು S24 ಅಲ್ಟ್ರಾ ಯೂಸ್ ಮಾಡ್ತಿದ್ದೀರಾ ಅಂತಂದ್ರೆ ಇದೇ AI ಫೀಚರ್ಸ್‌ಗಳು 2-3 ತಿಂಗಳ ಒಳಗಡೆನೆ ನಿಮ್ಗೆ S24 ಅಲ್ಟ್ರಾ ಕೂಡ ಸ್ಯಾಮ್ಸಂಗ್ ಅವರು ಕೊಟ್ಟರೆ ಕೊಡ್ಬೋದು. ಬಿಕಾಸ್ ಲಾಸ್ಟ್ ಇಯರೇ ನಾವು S23, 24 ಸೀರೀಸಲ್ಲಿ ಕೂಡ ಇವಾಗ ಈ S24 ಅಲ್ಟ್ರಾ ಅಂತ ಎಲ್ಲ AI ಫೀಚರ್ಸ್‌ಗಳು ಅದ್ರಲ್ಲಿ ನೋಡ್ತಾ ಇದ್ವಿ. ಸೊ ಇದೇನು ದೊಡ್ಡ ವಿಚಾರ ಅಲ್ಲ. ಸ್ಯಾಮ್ಸಂಗ್ ಅವರು ಡೆಫಿನೆಟ್ಲಿ ಮತ್ತೆ S24 ಅಲ್ಟ್ರಾನು ಕೂಡ ಬೂಸ್ಟ್ ಮಾಡ್ತಾರೆ. ಆದರೆ ನಾನು ಬ್ಯಾಟ್ರಿನಲ್ಲಿ ಸ್ವಲ್ಪ ಡಿಸಪಾಯಿಂಟ್‌ಮೆಂಟ್ ಇದೀನಿ ಗುರು. ಈ ಸರ್ತಿ ಬ್ಯಾಟ್ರಿನಲ್ಲಿ ಸ್ಯಾಮ್ಸಂಗ್ ಅಪ್ಗ್ರೇಡ್ ಮಾಡಲೇಬೇಕು. ಇದು ಹೊಸ ಟೆಕ್ ಇದ್ರಲ್ಲಿ ತೊಗೊಂಡು ಬರಲೇಬೇಕಿತ್ತು. ಬಟ್ ಅದನ್ನ ಇವರು ಕೊಟ್ಟಿಲ್ಲ. ರೀಸೆಂಟ್ಲಿ ವಿವೋ X200 ಅಲ್ಲಿ ಸಿಲಿಕಾನ್ ಕಾರ್ಬನ್ ಬ್ಯಾಟರಿ ಕೊಟ್ಟಿದ್ರು. 6000 mAh ಬ್ಯಾಟರಿ ಕೂಡ ಅದು ಎಷ್ಟೊಂದು ಚಿಕ್ಕ ಇದೇ ರೀತಿಯಾಗಿರುವಂಥ ಥಿಕ್ ಇರುವಂಥ ಫೋನ್ಸ್‌ಗಳಲ್ಲೇ ಅಷ್ಟು ಬ್ಯಾಟರಿನ ಕೊಟ್ಟಿದ್ರು. ಇರ್ಲ ಬಿಡಿ ಒನ್ ಪ್ಲಸ್ ಕೂಡ 6000 mAh ಬ್ಯಾಟರಿ ಒನ್ ಪ್ಲಸ್ 13 ಸೀರೀಸಲ್ಲಿ ತೊಗೊಂಡ್ಬಂದ್ರು. ಬಟ್ ಸ್ಯಾಮ್ಸಂಗ್ ಅವರು ಏನು ಹೇಳ್ತಿದ್ದಾರೆ, ನಮ್ಮ ಹಳೆಯ ಫೋನ್ಸ್‌ಗಳು ಗ್ಯಾಲಕ್ಸಿ ಇರುವಂಥ ಫೋನ್ಸ್‌ಗಳನ್ನ ಅಲ್ಲಿಯ ಬ್ಯಾಟ್ರಿನ ತೊಗೊಂಡು ರೀಸೈಕಲ್ ಮಾಡಿಬಿಟ್ಟು ನಾ ಈ ಫೋನ್ ಕೂಡ 5000 mAh ಬ್ಯಾಟರಿ ಮಾತ್ರ ಕೊಡಿ ಅಂತ ಹೇಳ್ತಿದ್ದಾರೆ. ಬಟ್ 5000 ಕೊಟ್ಟರು ಕೊಡಲಿ. ಬಟ್ ಯಾವುದಾದ್ರೂ ಒಂದಾದ್ರೂ ಅಪ್ಗ್ರೇಡ್ ಆಗಬೇಕಲ್ವಾ? ಫಾಸ್ಟ್ ಚಾರ್ಜಿಂಗ್ ಅಪ್ಗ್ರೇಡ್ ಆಗಬೇಕು. ಅದು ಅಪ್ಗ್ರೇಡ್ ಆಗಿಲ್ಲ. ಇಲ್ಲಿ ಸೇಮ್ ಅದೇ 45 ವ್ಯಾಟ್‌ನ ವೈರ್ಡ್ ಚಾರ್ಜಿಂಗ್ ಆಗುತ್ತೆ. 15 ವ್ಯಾಟ್‌ನ ವೈರ್ಲೆಸ್ ಚಾರ್ಜಿಂಗ್ ಸಪೋರ್ಟ್ ಆಗುತ್ತೆ. ಸ್ಯಾಮ್ಸಂಗ್ ಇಲ್ಲಿ ಇದ್ರಲ್ಲಿ ಅಪ್ಗ್ರೇಡ್ ಆಗಲೇಬೇಕಿತ್ತು ಗುರು. ನಾನು ಸ್ಟ್ರೇಟ್ ಆಗಿ ಹೇಳ್ತಿದ್ದೀನಿ. ನನಗಿದು ಇಷ್ಟ ಆಗಲಿಲ್ಲ. ಸೊ ಇಲ್ಲಿ ಅಪ್ಗ್ರೇಡ್ ಇರಲೇಬೇಕಿತ್ತು. ಬಟ್ ಸ್ಟಿಲ್ ನಾನು ಎರಡೂ ಫೋನ್ಸ್‌ಗಳನ್ನ ಸೈಡ್ ಬೈ ಸೈಡ್ ಕಂಪೇರ್ ಮಾಡಿದ್ರೆ ಲಾಸ್ಟ್ ಇಯರ್ ಸ್ಯಾಮ್ಸಂಗ್ S24 ಅಲ್ಟ್ರಾ ಕೂಡ 1,30,000 ಲಾಂಚ್ ಆಗಿತ್ತು. ಈ ಸರ್ತಿ S25 ಅಲ್ಟ್ರಾ ಕೂಡ 1,30,000 ಲಾಂಚ್ ಆಗಿದೆ. ಬಟ್ ನಾನು ಇಲ್ಲಿ ಕ್ವೆಶ್ಚನ್ ಏನಪ್ಪ ನಿಮ್ಗೆ ಕೇಳೋದು, ಒಂದು ವರ್ಷದ ಹಿಂದೆ 1,30,000 ಲಾಂಚ್ ಆಗಿತ್ತು. ಈ ಒಂದು ವರ್ಷದ ಗ್ಯಾಪ್‌ದಲ್ಲಿ ಏನು ಅಪ್ಗ್ರೇಡ್ ಆಗಿಲ್ಲ. ಸೇಮ್ ಪ್ರೈಸ್‌ಗೆ ಮತ್ತೆ ಸೇಮ್ ಫೀಚರ್ಸ್ ಆಲ್ಮೋಸ್ಟ್ ಅದೇ ಫೀಚರ್ಸ್‌ನ ನೋಡ್ತಾ ಇದ್ವಿ. ಕೆಲವೊಂದು ಚಿಕ್ಕ ಪುಟ್ಟ ಚೇಂಜಸ್‌ಗಳಾಗಿದೆ. AI ಇಲ್ಲಿ ಸ್ವಲ್ಪ ಜಾಸ್ತಿ ಅಪ್ಗ್ರೇಡ್ ಮಾಡಿದ್ದಾರೆ. ಬಟ್ ಇಂಥ ಒಂದು ಫೋನ್‌ಗೆ ನೀವು S24 ಅಲ್ಟ್ರಾನ ಬಿಟ್ಟು S25 ಅಲ್ಟ್ರಾಗೆ ಅಪ್ಗ್ರೇಡ್ ಅಂತ ಈ ಫೋನ್ನ
ತೊಗೊಳ್ಳೋ ಯೋಚನೆ ಮಾಡ್ತಿದ್ದೀರಾ ಅಂತಂದ್ರೆ ಸ್ವಲ್ಪ ದಿನ ನಾನು ವೇಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. S24 ಅಲ್ಟ್ರಾ ಪ್ರೈಸ್ ಕೂಡ ನಿಮಗೆ ಇನ್ನೂ ಕಮ್ಮಿ ಸಿಗತ್ತೆ, ಸೇಲ್ಸ್‌ಗಳ ಬರುತ್ತೆ. ಅದ್ರ ಜೊತೆಗೆ S25 ಅಲ್ಟ್ರಾ ಕೂಡ ಇನ್ನು 2-3 ತಿಂಗಳಲ್ಲಿ ನಿಮ್ಗೆ ಬೆಟರ್ ಡೀಲಲ್ಲಿ ನೋಡಕ್ ಸಿಗತ್ತೆ. ಹೋಪ್‌ಫುಲಿ ಪ್ರೈಸು, ಡೀಲ್ಸ್‌ಗಳು ಸ್ಯಾಮ್ಸಂಗ್ ಡೆಫಿನೆಟ್ಲಿ ತೊಗೊಂಡು ಬಂದೇ ಬರುತ್ತೆ. ಇದ್ರ ಜೊತೆಗೆ AI ಫೀಚರ್ಸ್‌ಗಳು ಮತ್ತೆ ನೀವೇನಾದ್ರು S22, 23 ಎಲ್ಲ ಯೂಸ್ ಮಾಡ್ತಿದ್ರೆ ಅಂದ್ರೆ ಈ ಎಲ್ಲ ಫೀಚರ್ಸ್‌ಗಳು ಅದಕ್ಕೂ ಕೂಡ ಅಪ್ಡೇಟ್ಸ್ ಬಂದೇ ಬರುತ್ತೆ. ಐ ಹೋಪ್ ನಿಮಗೆ ನಾನು S25, S24 ಅಲ್ಟ್ರಾ ಬಗ್ಗೆ ಸ್ವಲ್ಪ ಕ್ಲಾರಿಫಿಕೇಶನ್ ಕಂಪ್ಯಾರಿಸನ್ ಮಾಡ್ಬಿಟ್ಟು ಒಂದು ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅಂತ ಅನ್ಸುತ್ತೆ. ನೀವೇನಾದ್ರು ಕ್ವಶನ್ಸ್‌ಗಳಿತ್ತು, ಏನಾದ್ರು ಕನ್ಫ್ಯೂಷನ್ ಇರ್ತಂದ್ರೆ ಡೆಫಿನೆಟ್ಲಿ ಕೆಳಗಡೆ ಕಮೆಂಟ್ ಮಾಡಿ. ಎಷ್ಟಿಗಂತ ಇನ್ನಷ್ಟು ಇನ್ ಡೆಪ್ತ್ ಮತ್ತು ಆನೆಸ್ಟ್ ಇಂಥದ್ದೇ ಸ್ಪೆಷಲ್ ಖತರ್ನಾಕ್ ವಿಡಿಯೋಸ್‌ಗಳೊಂದಿಗೆ ಐ ವಿಲ್ ಸಿ ಯು ನೆಕ್ಸ್ಟ್ ಒನ್. ನಮಸ್ಕಾರ.